ಇಂದು ಶ್ರೀಗಳ ದರ್ಶನ ಹಾಗೂ ಸಂದರ್ಶನದ ಒಂದು ಅವಕಾಶವನ್ನು ಕೊಡಬೇಕಾಗಿ ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವಾಲಯಕ್ಕೆ ಹೋಗುವುದೇ ಧರ್ಮ, ಒಳ್ಳೆ ಕೆಲಸ ಮಾಡುವುದೇ ಧರ್ಮ. ಸನಾತನ ಧರ್ಮದ ಬಗ್ಗೆ ಹೇಳೋದಾದ್ರೆ, ಸನಾತನ ಧರ್ಮ ಇಲ್ಲ ಅಂತ ಹೇಳೋದು ತುಂಬಾ ಸಣ್ಣತನದ ಮಾತಾಗ್ತದೆ. ಈ ನದಿ ತಿರುವು ಯೋಜನೆ ಪಶ್ಚಿಮ ಘಟ್ಟಗಳಲ್ಲಿ ಅಷ್ಟು ಒಳ್ಳೆಯದಲ್ಲ. ನಿಮ್ಮ ಯೋಚನೆ ಬಹಳ ಚೆನ್ನಾಗಿದೆ. ಇದು ಹೆಚ್ಚಾಗಿ ತಲುಪಲಿಕ್ಕೆ ನಾವು ಆಸೆ. ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಆರಾಧ್ಯ ದೇವರುಗಳನ್ನು ವಂದಿಸುತ್ತಾ ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ, ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ತತ್ಕರ ಕಮಲ ಸಂಜಾತ ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಇಂದು ಶ್ರೀಗಳ ದರ್ಶನ ಹಾಗೂ ಸಂದರ್ಶನದ ಒಂದು ಅವಕಾಶವನ್ನು ಕೊಡಬೇಕಾಗಿ ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಗಳಲ್ಲಿ ಮೊದಲನೆಯ ಪ್ರಶ್ನೆ, ಶ್ರೀಗಳ ಇಂದಿನ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಧರ್ಮ ಎಂದರೆ ಏನು? ಕೆಲವರು ಹೇಳ್ತಾರೆ ದೇವಾಲಯಗಳಿಗೆ ಹೋಗುವುದು ಧರ್ಮ ಅಂತ, ಇನ್ನು ಕೆಲವರು ಹೇಳ್ತಾರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಧರ್ಮ ಅಂತ, ಇನ್ನು ಕೆಲವರು ಸನಾತನ ಧರ್ಮವೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಸನಾತನ ಧರ್ಮ ಸಂಪೂರ್ಣವಾಗಿ ಭಾರತದಲ್ಲಿ ಪುನರಾಗಮನವಾಗಿದೆ ಅಂತ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ಬಗ್ಗೆ ತಮ್ಮ ಒಂದು ದೃಷ್ಟಿಕೋನ ಏನಿದೆ? ಹರೇ ಓಂ. ದೇವಾಲಯಕ್ಕೆ ಹೋಗುವುದೇ ಧರ್ಮ, ಒಳ್ಳೆ ಕೆಲಸ ಮಾಡುವುದೇ ಧರ್ಮ. ಅಲ್ಲಿ ದೇವಾಲಯಕ್ಕೆ ಹೋಗೋದು ಖಂಡಿತ ಧರ್ಮದ ಒಂದು ಒಳ್ಳೆ ಕೆಲಸ ಹೌದು, ಅಥವಾ ಒಳ್ಳೆ ಕೆಲಸ ಮಾಡೋದು ಕೂಡ ಧರ್ಮದ ಒಂದು ಭಾಗವಾದ, ಅಷ್ಟಕ್ಕೆ ಸೀಮಿತ ಅಲ್ಲ. ಧರ್ಮದ ಒಂದು ಭಾಗ ಅದು, ಅದಕ್ಕೆ ಮಹತ್ವ ಇದೆ. ಅದು ಅಲ್ಲಿಗೆ ಧರ್ಮ ಹೋಗಿರಲಿಲ್ಲ. ಧರ್ಮ ಅಂದರೆ ನಮ್ಮನ್ನ ಅಭ್ಯುದಯ ಮತ್ತು ನಿಶ್ರೇಯಸ್ಸುಗಳ ಕಡೆ ಕರ್ಕೊಂಡು ಹೋಗುವ ಮಾರ್ಗ. ಅದು ಸ್ವಲ್ಪ ದೀರ್ಘವೇ ಇದೆ. ಅದು ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅದು ಸಿದ್ಧಿ ಆಗೋದಿಲ್ಲ. ಅದರ ಸಿದ್ಧಿ ಅನುಕೂಲವಾಗ್ತದೆ. ಅದರಿಂದ ದೇವಸ್ಥಾನಕ್ಕೆ ಹೋಗೋದು, ಯಾವುದು ಒಳ್ಳೆ ಕೆಲಸ ಮಾಡೋದು, ಅದಕ್ಕೆ ಯಾವುದೇ ಮಹತ್ವ ಇಲ್ಲ ಅಂತಲ್ಲ, ಮಹತ್ವ ಇದ್ದೇ ಇದೆ. ಅದು ಅಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ಬಹಳ ಮುಂದೆ ಹೋಗ್ಬೇಕಾದ ಧರ್ಮದಲ್ಲಿ. ಸನಾತನ ಧರ್ಮದ ಬಗ್ಗೆ ಹೇಳೋದಾದ್ರೆ, ಸನಾತನ ಧರ್ಮ ಇಲ್ಲ ಅಂತ ಹೇಳೋದು ತುಂಬಾ ಸಣ್ಣತನದ ಮಾತಾಗ್ತದೆ. ಯಾಕಂದ್ರೆ ಸನಾತನ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಓದಿಕೊಂಡಿದ್ರೂ ಸಹಿತ ಆ ಮಾತು ಬರೋದಿಲ್ಲ. ಸನಾತನ ಧರ್ಮ ಉಂಟು. ಇನ್ನು ಮತ್ತೆ ಕೆಲವರು ಹೇಳೋದು ಹೇಳಿದ್ರೆ, ನಿಮ್ಮದು ಸನಾತನ ಧರ್ಮ ಈಗ ಬಂದ್ಬಿಟ್ಟಿದೆ ಪೂರ್ತಿ ಪ್ರಮಾಣದಲ್ಲಿ ಭಾರತ ದೇಶದಲ್ಲಿ ಅಂತ ಹೇಳಿ ಸ್ವಲ್ಪ ಚಿಂತನೆ ಮಾಡಬೇಕು ಅದ್ರ ಬಗ್ಗೆ. ಸನಾತನ ಧರ್ಮ ಪೂರ್ತಿ ಈಗ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗದಲ್ಲಿ ಧರ್ಮದ 4ನೇ ಒಂದು ಪಾದ ಮಾತ್ರ ಇರೋದು. ಆ ಕಲಿಯುಗದಲ್ಲೂ ಕೂಡ ಪ್ರಥಮ ಪಾದದಲ್ಲಿ ಇದ್ದೀವಿ ನಾವಿವಾಗ. ಇನ್ನು 3 ಪಾದ ಕಲಿಯುಗ ಮುಂದೆ ಆಗ್ಲಿಕ್ಕಿದೆ. ಸನಾತನ ಧರ್ಮ ಇದೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳೋಕ್ಕಾಗ್ತಿದೆ. ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಅದು ಇರಬೇಕಾದದ್ದು ಇದೆ. ಮತ್ತೆ ಯುಗದ ಒಂದು ಲೆಕ್ಕಾಚಾರದಲ್ಲಿ ಕಲಿಯುಗದಲ್ಲಿ ಕಾಲು ಭಾಗ ಮಾತ್ರ ಧರ್ಮ ಪೂರ್ಣ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಂತ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಇದೆ. ಅದೇ ಕಾಲು ಭಾಗ ಇದೆ ಈಗ. ಅದು ಇನ್ನು ಮುಂದೆ ಕಲಿಯುಗದ ಕೊನೆ ಹಂತ ಬಂದಾಗ ಮತ್ತೊಮ್ಮೆ ದೇವರ ಅವತಾರ ಆಗುವ ಮೂಲಕ ಸಂಪೂರ್ಣವಾಗಿ ಮುಂದೆ ಬರಲಿಕ್ಕಿದೆ, ಮತ್ತೆ ಕರ್ತವ್ಯ ಬರಲಿಕ್ಕಿದೆ. ಒಟ್ಟಾರೆ ಧರ್ಮದ ಬಗ್ಗೆ ಹೇಳಬೇಕಾದ್ರೆ ತುಂಬ ತಿಳ್ಕೊಂಡು ಹೇಳಬೇಕು, ಸೂಕ್ಷ್ಮ ವಿಷಯ. ಆಮೇಲೆ ಗುರುಗಳೇ, ಇಂದಿನ ಯುವಜನತೆ ಈ ಮೊಬೈಲು, ಸಾಮಾಜಿಕ ಜಾಲತಾಣ ಅಂದ್ರೆ ಸೋಷಿಯಲ್ ಮೀಡಿಯಾ, ಮತ್ತೆ ಸ್ಪರ್ಧೆ, ಮಾನಸಿಕ ಒತ್ತಡ, ಇದ್ರ ಜೊತೆ ಬದುಕ್ತಾ ಇದೆ ಇಂದಿನ ಯುವಜನತೆ. ಇಂಥ ಸಂದರ್ಭದಲ್ಲಿ ಒಟ್ಟಾರೆ ಹೇಳೋದಾದ್ರೆ ತಮ್ಮ ಮೌಲ್ಯಗಳನ್ನ ಕಾಪಾಡಿಕೊಂಡು
ಹಾಗೂ ಯಶಸ್ವಿ ಜೀವನ, ಅರ್ಥಪೂರ್ಣ ಜೀವನ ನಡೆಸಲು ಯುವಕರಿಗೆ ತಮ್ಮ ಒಂದು ಅಮೂಲ್ಯ ಸಂದೇಶ. ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅಥವಾ ಈ ಸ್ಪರ್ಧೆ ಬದುಕು ಏನಿದೆ ಇದು ಇವತ್ತು ತುಂಬ ಆಗಿದೆ ಮತ್ತು ಅದರಲ್ಲಿ ಸಮಸ್ಯೆಗಳು ಆಗಿದ್ದಾವೆ. ಒಂದು ಕಡೆ ಅನುಕೂಲತೆ ಆಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಸಮಸ್ಯೆಗಳು ಆಗಿದೆ. ಆದರೆ ಮನುಷ್ಯನ ಒತ್ತಡ, ಮಾನಸಿಕ ಒತ್ತಡ ಮಾತ್ರ ವಿಪರೀತ ಜಾಸ್ತಿ ಆಗಿದೆ. ಇವುಗಳಿಂದಲೇ ಆಗಿದೆ ಅಂತಲೂ ಹೇಳಬಹುದು. ಯಾಕಂದರೆ ಹಿಂದೆ ಕನಿಷ್ಠ ಪಕ್ಷ ವಾಹನದಲ್ಲಿ 1 ಊರಿಂದ ಇನ್ನೊಂದು ಊರಿಗೆ ಹೋಗೋ ತನಕ ಮಧ್ಯೆ ಅದಷ್ಟು ಬೆಳೆ ಆದರೂ ತಲೆ ಖಾಲಿ ಇರ್ತಾ ಇತ್ತು. ಈಗ ಅಲ್ಲೂ ಕೂಡ ತಲೆಗೆ ವಿಶ್ರಾಂತಿ ಇಲ್ಲ. ಹೆಚ್ಚು ಕೆಲಸ ಮಾಡ್ದಂಗೆ ಕೆಲಸ ಜಾಸ್ತಿನೇ ಬರ್ತಾನೆ ಹೋಗ್ತವೆ. ಸ್ಪರ್ಧೆ ಯುಗದಲ್ಲಿ ಅದು ಅನಿವಾರ್ಯ ಅಂತ ಅನೇಕರ ಭಾವನೆ ಇರ್ತದೆ. ಒಟ್ಟಾರೆ ಮನುಷ್ಯನಿಗೆ ಮಾನಸಿಕ ಒತ್ತಡ ಇದೆಯಲ್ಲ, ಇದು ಇವುಗಳ ಕಾರಣವೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋಕ್ಕೆ ಆತನಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗಿದ್ದರಿಂದ ಅನೇಕ ರೋಗಗಳು, ಮಾನಸಿಕ ರೋಗಗಳು ಮತ್ತು ಕೆಲವು ದೈಹಿಕ ರೋಗಗಳು ಕೂಡ ಬಂದಿದ್ದಾವೆ. ಮತ್ತು ಮೌಲ್ಯಗಳನ್ನು ಕಾಪಾಡೋಕ್ಕೆ ಮುಖ್ಯವಾಗಿ ಮನುಷ್ಯನಿಗೆ ಪ್ರತಿ ದಿವಸವೂ ಸ್ವಲ್ಪ ಹೊತ್ತಾದರೂ ದೇವರ ಭಕ್ತಿ ಬೇಕೇ ಬೇಕು. ದೇವರ ಭಕ್ತಿ, ದೇವರ ಶ್ರದ್ಧೆ, ದೇವರ ಏಕಾಗ್ರತೆ ಇಲ್ಲದೆ ಮೌಲ್ಯ ಕಾಪಾಡ್ಕೊಳ್ತೀನಿ ಅಂತಂದರೆ ಅದೆಲ್ಲೋ ಒಂದು ಕಡೆ ಎಡುತ್ತದೆ ಅಥವಾ ಕೆಲವೊಂದು ಕಡೆ ಆ ಥರ ಮುಂದೆ ಹೋಗಿ ಆಗೋದಿಲ್ಲ. ದೇವರ ಭಕ್ತಿ ಇದ್ದವರಿಗೆ ಮೌಲ್ಯ ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹೀಗಾಗಿ ದೇವರ ಭಕ್ತಿ ದಿನಾಲು ಅವಕಾಶ ಇಟ್ಕೊಂಡಿದ್ದಿದ್ರೆ ಆಗ ಮನಸ್ಸಿನ ಒತ್ತಡವೂ ಸ್ವಲ್ಪ ಬಟ್ಟೆ ಹಗ್ಗರಾಗ್ತದೆ ಮತ್ತು ಮೌಲ್ಯಯುತ ಜೀವನ ನಡೆಸುವುದಕ್ಕೂ ಸಾಧ್ಯ ಆಗ್ತದೆ. ಹಾಗಾಗಿ ಇಂದಿನ ಯುವಜನತೆ ಇದನ್ನು ನೆನಪು ಇಡಬೇಕು. ಸಂಪೂರ್ಣ ಆ ಸ್ಪರ್ಧೆಗೆ ಅಥವಾ ಆ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಕಟ್ಟಿಬಿಡೋದು ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ಗುರುಗಳೇ, ಸದ್ಯದ ಪರಿಸ್ಥಿತಿಯಲ್ಲಿ ಬೇಡ್ತಿ ಮತ್ತು ಅಘನಾಶಿನಿ ನದಿಗಳ ಜೋಡಣೆ ಕುರಿತು ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಶ್ರೀಮಠದಿಂದ ಹಾಗೂ ಈ ವಿಷಯದಲ್ಲಿ ತಾವು ಕೂಡ ನಿರಂತರವಾಗಿ ಜನಜಾಗೃತಿ ವಹಿಸ್ತಾ ಇದ್ದೀರಿ. ಸೊ ಈ ಕುರಿತು ತಮ್ಮ ನಿಲುವು ಅಂದರೆ ಪರಿಸರ, ರೈತರು ಮತ್ತೆ ನಮ್ಮ ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ಸರ್ಕಾರ ಹಾಗೂ ಜನತೆಗೆ ಒಂದು ಸಂದೇಶ ಶ್ರೀಮಠದಿಂದ. ಈ ನದಿ ತಿರುವು ಯೋಜನೆ ಪಶ್ಚಿಮ ಘಟ್ಟಗಳಲ್ಲಿ ಅಷ್ಟು ಒಳ್ಳೆಯದಲ್ಲ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಇಲ್ಲಿಯ ನದಿಗಳು ದೀರ್ಘವಾದ ಹರಿವು ಉಳ್ಳವುಗಳಲ್ಲ. ಒಂದು ತಾಲೂಕಿನಲ್ಲಿ ಹುಟ್ಟುತ್ತವೆ, ಪಕ್ಕದ ತಾಲೂಕಿನಲ್ಲೇ ನದಿ ಸೇರ್ತವೆ. ಹೆಚ್ಚಂದ್ರೆ ಒಂದು ಜಿಲ್ಲೆ ಒಳಗೆ ಮಾತ್ರ ಹರಿತವೆ. ಹಾಗಾಗಿ ದೀರ್ಘವಾದ ಹರಿವು ಇಲ್ಲದ್ರಿಂದ ನದಿ ತಿರುವನ್ನು ಜಾರಿಗೆ ತಂದುಬಿಟ್ರೆ ಆ ನದಿ ತಿರುವು ಯಾವ ಬಿಂದುವಿನಲ್ಲಿ ಆಗಿದೆಯೋ ಆ ಬಿಂದುವಿಗಿಂತ ಕೆಳಗಿನ ಭಾಗದ ಜನಗಳಿಗೆ ನೀರು ಮರುಪೂರ್ಣನೇ ಆಗೋದಿಲ್ಲ. ದೀರ್ಘ ಹರಿವು ಇದ್ದಂಥ ನದಿಗಳಾದರೆ ಅನೇಕ ರಾಜ್ಯಗಳು ಗುಂಟು ಹರಿತವೆ. ಅವು ಅಲ್ಲಿ ಆ ಯೋಜನೆ ಕಾರ್ಯಗತ ಆದ ಬಿಂದುವಿನ ಕೆಳಗಡೆ ಮತ್ತೆ ಮರುಪೂರ್ಣಕ್ಕೆ ಅವಕಾಶ ಇರ್ತದೆ ನದಿಗೆ. ಇಲ್ಲ, ಅದಿರೋದಿಲ್ಲ. ಅಂದರೆ ಆ ಯಾವ ಬಿಂದುವಿನ ಯೋಜನೆ ಕಾರ್ಯಗತ ಆಗಿದೆಯೋ ಅಥವಾ ಅಣೆಕಟ್ಟು ಅಥವಾ ಒಂದು ಬಾಂಧಾರ ಕಟ್ಟಲ್ಪಟ್ಟು ಅದಕ್ಕಿಂತ ಕೆಳಗಿನ ಭಾಗ ಸಂಪೂರ್ಣ ಅಸಂತ್ರಸ್ತವಾಗ್ಬಿಡ್ತದೆ. ಹಾಗಾಗಿ ಈ ಜಿಲ್ಲೆ ಈ ಪ್ರದೇಶದಲ್ಲಿ, ಈ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಈ ಯೋಜನೆ ಅಷ್ಟು ಒಳ್ಳೆಯದಲ್ಲ. ಮತ್ತು ಪರಿಸರ ಸಂಬಂಧಪಟ್ಟಂತೆ ಪ್ರಮುಖವಾದ ಸಮಸ್ಯೆಗಳಿದ್ದಾವೆ. ಒಂದು, ನದಿಯ ಜಲಾನಯನ ಪ್ರದೇಶದ ಸುತ್ತಮುತ್ತಲಿರುವ ಪ್ರದೇಶದಲ್ಲಿ ಅಂತರ್ಜಲ ಕುಸಿದು ಹೋಗ್ತದೆ. ನೀರಿನ ಒಳಗೆ ಅಂತರ್ಜಲ ಕುಸಿದು ಹೋಗ್ತದೆ. ಯಾಕಂದರೆ ಅಂತರ್ಜಲಕ್ಕೆ ಮರುಪೂರ್ಣ ವ್ಯವಸ್ಥೆ ಕಮ್ಮಿ ಆಗ್ಬಿಡ್ತದೆ. ಹಾಗಾಗಿ ಒಂದು ರೀತಿಯಲ್ಲಿ ಯಾವ ತಾಲೂಕುಗಳಲ್ಲಿ ಈ ನದಿ ಹರಿತಾ ಇದೆಯೋ ಆ ತಾಲೂಕುಗಳು ಮುಂದೆ ಬರಪೀಡಿತ ಆಗುವ ಅಪಾಯ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದ ಅಪಾಯ ಅಂತಂದರೆ, ಈ ನದಿಗುಂಟ ನೀರು ಹರಿವು ಕಡಿಮೆ ಆದ ಕೂಡಲೇ ನದಿಯಲ್ಲಿ ಘಟ್ಟದ ಕೆಳಗೆ
ಆ ನದಿಯ ಸಮುದ್ರ ಸೇರ್ತ ಆ ಪ್ರದೇಶದಲ್ಲಿ ಮೀನುಗಾರಿಕೆ ತುಂಬ ಹಾನಿಯಾಗಿದೆ. ಯಾಕಂದ್ರೆ ಮೀನುಗಳಿಗೆ ಆಹಾರ ಇರೋದಿಲ್ಲ. ಮೀನುಗಾರಿಕೆಗೆ ಬೇಕಾಗುವ ಮೀನುಗಳ ಸಂಖ್ಯೆ ಕಡಿಮೆ ಆಗ್ತಾ, ಮೀನುಗಳಿಗೆ ಆಹಾರ ಕಡಿಮೆ ಆಗಿರೋದು ಕಾರಣ ಅಂದರೆ ಈ ಗಣಕು ವಾಟರಿಂದ ನೀರಿನಿಂದ ಆಗುವ ಸಸ್ಯಗಳು ಬೆಳೆಯೋದಿಲ್ಲ. ಮೀನುಗಾರಿಕೆ ತುಂಬ ಹಾನಿ ಇದೆ. ಆಮೇಲೆ ಘಟಕಲಿಗೆನ ಭೂಮಿಯಲ್ಲಿ ಕೃಷಿ ಯೋಗ್ಯತೆ ಹೋಗ್ತದೆ. ಯಾಕಂದರೆ ನದಿಯ ನೀರು ಕಡಿಮೆ ಆದ ಕೂಡ ಸಮುದ್ರ ನೀರು ಒಳಗೆ ಹೆಚ್ಚಿಗೆ ಬರ್ತದೆ. ಹಾಗಾಗಿ ಆ ಘಟಕಲಿಗೆನ ಪ್ರದೇಶ ಪೂರ್ತಿ ಕೃಷಿ ಯೋಗ್ಯತೆ ಕಳ್ಕೊಳ್ತದೆ. ಎಲ್ಲಕ್ಕಿಂತಲೂ ಹೆಚ್ಚು ಆತಂಕಕಾರಿ ಸಂಗತಿ ಅಂದರೆ ಈ ನದಿಯ ನೀರು ಎಲ್ಲಿ ಹೋಗಿ ಮುಟ್ಟಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೋ ಅಲ್ಲಿ ಹೋಗಿ ಮುಟ್ಟೋದಿಲ್ಲ. ಈಗಾಗಲೇ ಒಂದು ಅನುಭವ ಆಗಿದೆ ಎತ್ತಿನಹೊಳೆ ಯೋಜನೆಯಲ್ಲಿ. ಅಲ್ಲಿ ಆ ಯೋಜನೆ ವಿಫಲ ಆಗಿದೆ. ಎಲ್ಲಿ ಒಂದು ನೀರು ಮುಟ್ಟೋಕೆ ಮುಟ್ಲಿಕ್ಕೆ ಆಗಲಿಲ್ಲ. ಈ ಕಡೆ ಇಲ್ಲಿ ಎಲ್ಲಿ ಯೋಜನೆ ಆಗಿದೆ ಅಲ್ಲಿ ಮಾತ್ರ ವಾತಾವರಣ ಅಷ್ಟು ಹಾಳಾಗಿದೆ. ಆ ಎತ್ತಿನಹೊಳೆ ಎತ್ತಲಾರದ ಹೂಳು ತುಂಬಿಕೊಂಡಿದೆ ಒಳಗೆ. ಹೀಗಾಗಿ ಈ ಯೋಜನೆ ಕಾರ್ಯಗತ ಮಾಡೋದು ಚೆನ್ನಾಗಿದೆ. ಇದಕ್ಕೆ ನಮ್ಮ ಒಂದು ಸಲಹೆ ಏನು ಅಂತಂದರೆ, ಈ ನದಿಯ ನೀರನ್ನು ಸ್ಥಳೀಯವಾಗಿ ಬಳಕೆ ಮಾಡುವಂಥ ಯೋಜನೆಗಳನ್ನು ಮಾಡಬೇಕು. ಸ್ಥಳೀಯವಾಗಿ ಇಲ್ಲ ಅನೇಕ ಕಡೆ ನೀರಿನ ಕೊರತೆ ಇದೆ. ಕುಡಿಯೋ ನೀರು ಕೊರತೆನೂ ಇದೆ, ನೀರಾವರಿ ಕೊರತೆನೂ ಇದೆ. ಈಗ ನಮ್ಮ ಜಿಲ್ಲೆ ಒಳಗೇನೆ ಇದಕ್ಕೆ ಯೋಜನೆಗಳನ್ನು ರೂಪಿಸಿದರೆ ಅವಾಗ ಈ ಸಮಸ್ಯೆಗಳು ಇಲ್ಲ, ಮತ್ತು ಸಮರ್ಪಕವಾದ ಉಪಯೋಗವೂ ಆಗ್ತದೆ. ಇಲ್ಲಿ ಅವಶ್ಯಕತೆಯೂ ಇದೆ. ಹಾಗಾಗಿ ಸರ್ಕಾರ ಮತ್ತು ಜನತೆ ಈ ನದಿಯ ನೀರನ್ನು ಸ್ಥಳೀಯವಾಗಿ ನೀರಾವರಿ ಮತ್ತು ಕುಡಿಯುವ ನೀರಿಗೆ ಬಳಕೆ ಮಾಡುವ ಯೋಜನೆಗಳನ್ನ ಹೆಚ್ಚು ಮಾಡೋದು ಉತ್ತಮ. ನೋಡಿ, ಈ ನಮ್ಮ ಜಿಲ್ಲೆಯಲ್ಲಿ ಈ ಥರ ನೀರಾವರಿ ಯೋಜನೆಗಳು ಬಹಳ ಕಡಿಮೆ ಇದ್ದಾವೆ. ಈಗ ಯಾವ ಜಿಲ್ಲೆಗಳು ತೆಗೆದುಕೊಂಡು ಹೋಗಬೇಕು ಅಂತ ಯೋಜನೆ ಮಾಡ್ತಾ ಇದ್ರು ಅಲ್ಲಿ ನೀರಾವರಿ ಯೋಜನೆಗಳು ಬಹಳಷ್ಟು ಇದ್ದಾವೆ. ಈಗಾಗಲೇ ಕಾರ್ಯಕ್ಷಮತೆಗೆ ಹಾಕೊಂಡಿದ್ದಾವೆ ಅಷ್ಟೇ, ಮತ್ತೇನಿಲ್ಲ. ಹಾಗೆ ಅವುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿದರೆ ಅವಾಗ ಅಲ್ಲಿಯೇ ಪರಿಹಾರನೂ ಆಗುತ್ತೆ. ಇಲ್ಲಿ ಸ್ಥಳೀಯ ನೀರನ್ನೇ ಬಳಕೆ ಮಾಡುವ ಯೋಜನೆಗಳು ಮಾಡೋದು ಅವಶ್ಯಕತೆ ಇರೋದ್ರಿಂದ ಅದನ್ನು ಮಾಡಿದ್ರೆ ಇಲ್ಲೇ ಜನಗಳು ಸಮಾಧಾನ ಆಗ್ತದೆ. ಅದರಿಂದ ಇದು ನಾವು ಮಾಡಬೇಕಾದ ಕೆಲಸ ಅಂತೇಳಿ ಅನಿಸ್ತದೆ. ಕೊನೆಯದಾಗಿ ಸಮಾಜದ ಹಿತರಕ್ಷಣೆಯಲ್ಲಿ ಮಠ ಅಥವಾ ಗುರುಪೀಠದ ಪಾತ್ರ ಏನು, ಹಾಗೂ ಮಠ ಮತ್ತು ಸಮಾಜದ ನಡುವೆ ಯಾವ ರೀತಿಯ ಸಂಬಂಧ ಇರಬೇಕು? ಮಠ ಮತ್ತು ಸಮಾಜ ಹಿತ ಕಾಪಾಡುವ ಸಮಾಜ ಹಿತ ಅಂತ ಮುಖ್ಯವಾಗಿ ಆಧ್ಯಾತ್ಮಿಕ ಒಂದು ಪ್ರಚಾರವೇ ನಿಜವಾದ ಹಿತ. ಯಾಕಂದರೆ ಮನುಷ್ಯರಿಗೆ ಬೇರೆಲ್ಲ ಹಿತಗಳು ಕೂಡ ಅಲ್ಪಕಾಲಿಕ ಹಿತವನ್ನು ಉಂಟು ಮಾಡ್ತವೆ. ಆಹಾರ ಕೊಡೋದಿರಲಿ, ಕಷ್ಟದಲ್ಲಿರೋ ಸಹಾಯ ಮಾಡೋದಿರಲಿ, ಇವುಗಳೆಲ್ಲ ಆಗ್ತವೆ ಮೊದಲಿಂದ. ಅದು ಇವೆಲ್ಲ ಅಲ್ಪಕಾಲಿಕ ತೃಪ್ತಿಯನ್ನು ಉಂಟು ಮಾಡ್ತೇವೆ ಅಷ್ಟೆ. ಅಂದರೆ ಆಧ್ಯಾತ್ಮಿಕ ಸಂದೇಶವನ್ನು ಅನುಷ್ಠಾನದಲ್ಲಿ ಇಟ್ಕೊಂಡು ಜನಗಳಿಗೆ ಕೊಟ್ಟು ಅವ್ರನ್ನ ಮಾರ್ಗದಲ್ಲಿ ಮುನ್ನಡೆಸೋದಿಲ್ಲ. ಇದು ಬಹಳ ಮುಖ್ಯ. ಅವಾಗ ಮಠದವರು ಕೂಡ, ಮಠದ ಸ್ಥಾನದಲ್ಲಿರೋರು ಕೂಡ ತುಂಬ ಜವಾಬ್ದಾರಿ ಇರಬೇಕಾಗ್ತದೆ. ಹಾಗೆ ಸಮಾಜದವರು ಕೂಡ ಅಷ್ಟೇ ನಿಷ್ಠೆಯಿಂದ ಇರಬೇಕಾಗ್ತದೆ. ಹಾಗಾಗಿ ಮಠ ಮತ್ತು ಸಮಾಜದ ನಡುವೆ ಸಂಬಂಧ ಅಂತಂದರೆ ಮಠದಲ್ಲಿ ತಾವು ಅದನ್ನು ಆಚರಣೆ ಮಾಡಿ ಹೇಳುವ ಒಂದು ನಿಷ್ಠೆ ಬೇಕು. ಶಿಷ್ಯರಲ್ಲಿ ಅಥವಾ ಸಮಾಜದಲ್ಲಿ ಮಠದ ಬಗ್ಗೆ ಒಂದು ನಿಷ್ಠೆ, ಒಂದು ಮಠದ ಮಾರ್ಗದರ್ಶನ ಅನುಸರಿಸತಕ್ಕಂಥ ಒಂದು ಶ್ರದ್ಧೆ ಅದು ಇರಬೇಕು. ಈ ಎರಡೂ ಇದ್ದರೆ ಅವಾಗ ಈ ವ್ಯವಸ್ಥೆ ಸರಿ ಹೋಗುತ್ತೆ. ಸಮಾಜದ ಈ ಅಮೂಲ್ಯವಾದ ಹಿತವನ್ನು ಕಾಪಾಡೋದಕ್ಕೋಸ್ಕರವೇ ಮಠಗಳ ಸ್ಥಾಪನೆ ಆದದ್ದು. ಅದು ಆ ಒಂದು ತತ್ವ ಈಗಲೂ ಇದೆ. ಏನು, ಸಮಾಜದ ಕಡೆಯಿಂದ ಮಠಕ್ಕೆ ಹಿತ ವ್ಯವಸ್ಥೆ ಆಗಬೇಕು, ಹಿಂಗಾಗಬೇಕು ಅನ್ನೋ ತತ್ವ ಎಲ್ಲೂ ಹೋಗಲಿಲ್ಲ. ಹಾಗಾಗಿ ಮಠ ಮತ್ತು ಸಮಾಜದ ನಡುವೆ ಸಂಬಂಧ ಬಹಳ ಅಮೂಲ್ಯವಾದ ಸಂಬಂಧ. ಅದಕ್ಕೆ ಎರಡು ಕಡೆಯಲ್ಲೂ ಸ್ಪಂದನೆ ಇಲ್ಲ. ಇಲ್ಲಿಯವರೆಗೆ ಪರಮ ಪೂಜ್ಯರ ದರ್ಶನ ಹಾಗೂ ಸಂದರ್ಶನ ದೊರೆತಿರುವುದಕ್ಕೆ ಧನ್ಯತೆಯಿಂದ ಸಮಸ್ತ ಭಕ್ತವೃಂದದ ಪರವಾಗಿ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಯೋಚನೆ ಬಹಳ ಚೆನ್ನಾಗಿದೆ. ಇದು ಹೆಚ್ಚು ಜನಗಳಿಗೆ ತಲುಪಲಿ ಅಂತ ನಾವು ಆಸೆದ್ದೇವೆ. ಶ್ರೀ ಗುರುಭ್ಯೋ ನಮಃ. ಗುರುಚರಣ ಅರವಿಂದಾಭ್ಯೋ ನಮಃ. ಮುಂದಿನ ಸಂಚಿಕೆಯಲ್ಲಿ ಶ್ರೀಮಠದ ಅಪರೂಪದ ಸಂಗತಿಗಳು ಹಾಗೂ ಇತಿಹಾಸವನ್ನು ತಿಳಿಯಲು ಮತ್ತು ಇಂತಹ ಹಲವಾರು ಪವಿತ್ರ ಕ್ಷೇತ್ರಗಳ ದರ್ಶನಕ್ಕಾಗಿ ಪ್ರದಕ್ಷಿಣಾ ಚಾನಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.